ಊರಿನ ನರಿಮೊಗರಿನಲ್ಲಿ ನಿನ್ನೆ ಮೊನ್ನೆ ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಕಮ್ಯುನಲ್ ಬಣ್ಣವನ್ನು ಹಚ್ಚುವಂಥ ಕೆಲಸ ರಾಜಕೀಯ ವಲಯದಲ್ಲಿ ಬಂದಿರುವುದು ನನ್ನ ಗಮನಕ್ಕೆ ಬಂದಿದೆ. ನಾನು 2 ದಿವಸ ಬ್ಯಾಂಗ್ಳೂರಿನಲ್ಲಿದ್ದೆ. ನಿನ್ನೆ 2 ಗಂಟೆ ರಾತ್ರಿಗೆ ನನ್ನ ಪುತ್ತೂರಿನ ನಿವಾಸಕ್ಕೆ ಬಂದು ನಿನ್ನೆ ರಾತ್ರಿ ನನಗೆ ಇಲ್ಲಿ ರಾಜಕೀಯ ವಿದ್ಯಮಾನಗಳು ನಡೆದಿರುವಂಥ ವಿಷಯ ನನಗೆ ಗೊತ್ತಾಯಿತು. ಇವತ್ತು ಬೆಳಿಗ್ಗೆ ನಾನು ಇಬ್ಬರು ಪಾರ್ಟಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಇಬ್ಬರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ಏನೋ ಇನ್ಸಿಡೆಂಟ್ ನಡೆಯಿತು. ಆ ಅಂಗಡಿಯವ್ರ ಹತ್ರ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡಿದೆ. ಹುಡುಗಿ ಕಡೆಯವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹುಡುಗಿ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ಲು 6:30 ಗಂಟೆ 7 ಗಂಟೆ ಸಮಯದಲ್ಲಿ. ಆಗ ಹುಡುಗ ಚೂರಿ ಹಿಡ್ಕೊಂಡು ವಾಪಸ್ ದಾಟುವಂಥ ಸಮಯದಲ್ಲಿ ಹುಡುಗಿಗೆ ಹೆದರಿಕೆ ಆಗಿದೆ. ಹುಡುಗಿ ಹೆದರಿಕೊಂಡಿದ್ದಾಳೆ. ಬೈ ಚಾನ್ಸ್ ಅವಳು ಬರುವಾಗ ಏನಾದರೂ ಅವರಿಗೆ ಚೂರಿಯಲ್ಲಿ ಚುಚ್ಚುತ್ತಿದ್ರೆ ತೊಂದರೆ ಆಗ್ತಾ ಇತ್ತು. ಅವಳಿಗೆ ಗೊತ್ತಿರಲಿಲ್ಲ. ಇವರು ಚೂರಿ ಹಿಡ್ಕೊಂಡು ಬರುವಂಥದ್ದನ್ನು ನೋಡಿ ಹುಡುಗಿ ಹೆದರಿದ್ದಾಳೆ ಅನ್ನೋ ವಿಚಾರವನ್ನು ಈ ಹುಡುಗಿಯ ತಂದೆ ತಾಯಿ ನನ್ನ ಹತ್ರ ಹೇಳುವಂಥ ಕೆಲಸವನ್ನು ಹೇಳಿದ್ದಾರೆ. ಅದೇ ರೀತಿಯ ಹುಡುಗರ ಕಡೆಗೆ ಹೋಗಿ ಅವರು ಮಾತಾಡುವಾಗ ಅವ್ರು ಹೇಳ್ತಾರೆ, ನಾವು ಏನಂತ ದೃಷ್ಟಿಕೋನ ಹಿಡ್ಕೊಂಡು ಹೋಗಿದ್ದೇ ಅಲ್ಲ. ನಾವು ಪ್ರತಿ ದಿವಸ 6:30 7 ಗಂಟೆಗೆ ಜಿಮ್ಮಿಗೆ ಹೋಗ್ತೇವೆ. ಜಿಮ್ಮಿಗೆ ಹೋಗುವಾಗ ಬ್ರೆಡ್ ಅಂಗಡಿಯಿಂದ ತಗೊಂಡಿದ್ವಿ. ಆ ಬ್ರೆಡ್ಗೆ ಜಾಮೇನ ಹಾಕ್ಲಿಕ್ಕೆ ಅದನ್ನು ಓಪನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂಗಡಿಯವರಿಂದ ಚೂರಿ ತಗೊಂಡು ಅದನ್ನು ಓಪನ್ ಮಾಡಿ ಆ ಚೂರಿಯನ್ನು ವಾಪಸ್ ಕೊಡ್ಲಿಕ್ಕೆ ಹೋಗುವಾಗ ಹುಡುಗಿ ಆ ಕಡೆಯಿಂದ ದಾಟ್ತಾ ಇದ್ಲು. ಆಗ ಅವಳು ಆ ಕಡೆ ಪಾಸ್ ಆಗಿದ್ದಾರೆ. ಅಲ್ಲಿ ಯಾವುದು ಬೊಬ್ಬೆ ಆಗಲಿ ಮಾತುಕತೆ ಆಗಲಿ ಯಾವುದೂ ನಡೆದಿಲ್ಲ. ನಾವು ಕೂಡ ಅಂತ ಏನೇ ವಿಚಾರದಲ್ಲಿ ಆ ಮಧ್ಯದಲ್ಲಿ ನಾವು ಅಂಥದ್ದು ಏನು ನಮ್ಮ ಕನಸಿನಲ್ಲೂ ಕೂಡ ನೆನೆಸಿಲ್ಲ ಅಂತ ಹೇಳ್ತಾರೆ. ಅಂಗಡಿಯವ್ರ ಹತ್ರ ಕೇಳುವಾಗ ಇಲ್ಲ ಅಂತ ಯಾವುದೇ ಇನ್ಸಿಡೆಂಟ್ಗಳು ನಡೆದಿಲ್ಲ. ಆ ಹುಡುಗಿ ನನ್ನ ರಿಲೇಟಿವ್, ಅವಳು ನನ್ನ ಅಂಗಡಿಗೂ ಬಂದಿಲ್ಲ, ಅವಳು ಸೀದಾ ಹೋಗಿದ್ದಾಳೆ. ಇವಳು ದಾಟುವಾಗ ಅವರು ಆ ಕಡೆಯಿಂದ ಬಂದದ್ದೇ ಹೊರತು ಅದು ಇನ್ಸಿಡೆಂಟ್ ಆಗಿ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋ ವಿಚಾರವನ್ನು ಅಂಗಡಿಯವರು ಹೇಳಿದ್ದಾರೆ. ನಾನು 2 ಕಡೆಯವರ ಹತ್ರ ಹೇಳಿದ್ದೀನಿ, ನೋಡಿ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಇದನ್ನು ಸರಿ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ಆಗೋದು ಸಹಜ. ಅದೇ ಹುಡುಗಿ ಕಡೆಯವರು ಏನು ಹೇಳೋದಂತೆ, ನಾವು ನ್ಯಾಯ ಕೇಳಲಿಕ್ಕೆ ಸ್ಟೇಷನ್ಗೆ ಹೋದಿವಿ, ನಮ್ಮನ್ನು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ತುಂಬ ಹೊತ್ತಾಯಿತು, ನಮ್ಮನ್ನು ಕಾಯಿಸಿದ್ದಾರೆ ಸ್ಟೇಷನ್ನಲ್ಲಿ. ನಾನು ಅದಕ್ಕೆ ಹೇಳಿದೆ, ಸಾಧಕ ಬಾಧಕವನ್ನು ನೋಡಲಿಕ್ಕೆ ಈ ಕೇಸನ್ನು SP ಅವರು ಹ್ಯಾಂಡಲ್ ಮಾಡಿದ್ದಾರೆ ಹೊರತು ಬೇರೆ ಯಾರಿಲ್ಲ. ವಿಡಿಯೋ ಫುಟಿಂಗನ್ನೆಲ್ಲ ತೆಗೆದು ಮಾಡಲಿಕ್ಕೆ ನೋಡುವಾಗ ಸ್ವಲ್ಪ ಹೊತ್ತು ಟೈಮ್ ತಗೊಂಡಿರ್ಬೋದು. ಸಾಧಕ ಬಾಧಕವನ್ನು ನೋಡಿ ಮತ್ತೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದು 2 ಕಡೆಯಿಂದ ಕಂಪ್ಲೇಂಟ್ ಆಗಿದೆ. ಅದರಲ್ಲಿ ಸತ್ಯಾಸತ್ಯತೆಯನ್ನು ನೋಡಿ SP ಅವರು ಡಿಸಿಷನನ್ನು ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ಮೇಲ್ನೋಟಕ್ಕೆ ನನಗೆ ಇಲ್ಲಿ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹೊರತು ಅಂಥ ಉದ್ದೇಶಗಳು ಇಲ್ಲಿಯಲ್ಲೂ ನನಗೆ ಕಂಡು ಬಂದಿಲ್ಲ. ಆದ್ದರಿಂದ ನಾನು ಇಬ್ಬರಿಗೂ ಹೇಳಿದ್ದೀನಿ, ನೋಡಿ ರಾಜಕೀಯ ಮಾಡುವವರು ರಾಜಕೀಯ ಮಾಡಲಿಕ್ಕೆ ಬರ್ತಾರೆ, ಅವರಿಗೆ ಅದೇ ಅಭ್ಯಾಸ ಇರ್ತದೆ. BJPಯವರಿಗೆ ಹೆಣದ ಮೇಲೆ ರಾಜಕೀಯ ಮಾಡುವುದೇ ಅವರ ಉದ್ದೇಶ. ಈಗ ಚುನಾವಣೆ ಬಂದಾಗ ಇನ್ನು ಯಾರಾದ್ರೂ ಒಬ್ಬ ಹಿಂದೂ ಸತ್ತರೆ ಬೇರೆ ಅವ್ರಿಗೆ ಎಲ್ಲಿಗೆ ಏನು ಬೇಡ. ಇಲ್ಲಿ ಹಿಂದೂ 2 ಸಾಯ್ತದೆ, ಅಲ್ಲಿ ಮುಸ್ಲಿಂ 2 ಸಾಯ್ತದೆ, ಅವರಿಗೆ ಸಾಕು ವಿನ್ ಆಗ್ಲಿಕ್ಕೆ, ಬೇರೆ ಏನು ಬೇಡ. ಇವರು ಇಷ್ಟರವರೆಗೆ ಹೆಣ ಇಟ್ಟುಕೊಂಡೇ ರಾಜಕೀಯ ಮಾಡಿದಂಥವ್ರು. ನಾನು ಹೇಳುವುದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ, ನಾವು ಹೆಣದ ಮೇಲೆ ರಾಜಕೀಯ ಮಾಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡ್ಲಿಕ್ಕೆ ಅಂತ ಹೋಗ್ಬೇಡಿ. ಪುತ್ತೂರು ಶಾಂತ ಆಗಿದೆ. ದಯಮಾಡಿ ಇಲ್ಲಿ ಬಂದು ಯಾವುದೇ ವಿಚಾರಗಳನ್ನು ತಗೊಂಡು ಅವ್ರು 2 ಕುಟುಂಬದವರು ಒಳ್ಳೇದ ರೀತಿಯಲ್ಲಿ ಇರಲಿ. ಅವರಿಗೊಂದು ಮಗ ಇದ್ದಾರೆ, ಅವರಿಗೂ ಮಗ ಇದೆ. ಯಾರ ತಾಯಿಯ ಮಗನನ್ನು ಇನ್ನು ಯಾವ ಲೋಕಕ್ಕೆ ಕಳಿಸುವಂತ ಕೆಲಸವನ್ನು ನೀವು ಮಾಡಬೇಡಿ. ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ಅಶೋಕ್ ರೈ ಅವರು ಮಾತಾಡಿಲ್ಲ, ಅಶೋಕ್ ರೈ ಅವರಿಗೆ ಕುಮ್ಮಕ್ ಕೊಟ್ಟಿದ್ರು ಅಂತ ಹೇಳ್ತಿರಲ್ಲ. ಮಾಲಿಂಗೇಶ್ವರ ದೇವರಲ್ಲಿ ಆಣೆ ಮಾಡಿ ಹೇಳ್ತೀನಿ, ನಾನು ಯಾರಿಗೂ ಕೂಡ ಫೋನ್ ಮಾಡಲಿಲ್ಲ.
ಈ ಇನ್ಸಿಡೆಂಟ್ ಅಲ್ಲಿ ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಲಿಲ್ಲ. ಇವ್ರು ಹೇಳ್ತಾರಲ್ಲ, ಇವರು ರಾಜಕೀಯ ಮಾಡೋದನ್ನು ಯಾವತ್ತಿಂದ ನಾನು ನೋಡಿದ್ದೀನಿ. ರಾಜಕೀಯ ಮಾಡಿ ಸ್ವಾಮಿ. ಆ ಸಂಸದರು ಬಂದು ಇಲ್ಲಿ ಏನೇನು ಮಾತಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಇವಾಗ ಇವ್ರದ್ದು ಟಾರ್ಗೆಟ್ ಇರೋದು ಒಂದೇ, ಈ ಪುತ್ತೂರು ದಕ್ಷಿಣ ಕನ್ನಡ SP ಮತ್ತೆ ಕಮಿಷನರ್ ಇಲ್ಲಿಂದ ಓಡಿಸ್ಬೇಕು, ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಇವರಿಗೆ ರಾಜಕೀಯ ಧರ್ಮದ ರಾಜಕೀಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ 3 ವರ್ಷದಿಂದ. ಇವರಿಗೆ ಯಾರ್ದು ಜೀವ ಸತ್ತಿಲ್ಲ 3 ವರ್ಷದಿಂದ. ಇದರಿಂದ ಇವರಿಗೆ ರಾಜಕೀಯ ಮಾಡ್ತಾ ಇಲ್ಲ. ಜನಗಳು ಈಗ ಅಭಿವೃದ್ಧಿ ಕಡೆಗೆ ಹೋಗುವಂತದನ್ನು ಇವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಯಾರ ತಾಯಿಯ ಹೊಟ್ಟೆಯಲ್ಲಿ ಉಂಡದ ಮಗು ಆ ಮನೆಗೆ ಹೋಗಿದ್ದ, ಹೆಣ್ಣು ಮಗಳ ಮನೆಗೆ ಹೋಗಿದ್ದೀನಿ. ಎಷ್ಟು ಕಷ್ಟ ಬಂದು ಕೃಷಿ ಮಾಡಿ ಜೀವನ ಮಾಡುವವರು ಅವರ ಮಕ್ಕಳನ್ನು ಯಾಕೆ ನೀವು ಟಾರ್ಗೆಟ್ ಮಾಡಿಸ್ತೀರ ಈ ಸಮಾಜದಲ್ಲಿ? ಅವ್ರು ಕೇಸ್ ಕೊಡ್ತಾರೆ. ಅವ್ರಿಗೆ ಅನ್ಯಾಯ ಆದರೆ ಕೇಸ್ ಕೊಡ್ತದೆ, ಈ ಸರ್ಕಾರ ನೋಡ್ತದೆ. ಅವರಿಗೆ ಖಂಡಿತ ಅನ್ಯಾಯ ಆಗ್ಲಿಕ್ಕೆ ಬಿಡುವುದಿಲ್ಲ, ಯಾವತ್ತೂ ಬಿಡುವುದಿಲ್ಲ. ಪುತ್ತೂರಿನಲ್ಲಿ ಯಾವ ಜಾತಿ ಧರ್ಮವನ್ನು ನೋಡುವುದೇ ಇಲ್ಲ. ಯಾರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸವನ್ನು ಮಾಡ್ತೇವೆ. ಯಾವ ಅಪೇಕ್ಷೆನೂ ಕೊಡಲ್ಲ, ರಾಜಕೀಯ ಅಪೇಕ್ಷೆನೂ ಕೂಡ ನಮಗಿಲ್ಲ. ನ್ಯಾಯದ ಕಡೆ ಒಂದೇ ಅಪೇಕ್ಷೆ ಇರುವಂತದ್ದು. ನೀವು ಬಂದು ಅವರನ್ನು ಕಟ್ಟಿಕೊಳ್ಳುದು ಇವರನ್ನು ಕಟ್ಟಿಕೊಳ್ಳುದು ನೋಡಿ ಸ್ವಾಮಿ. ಆ ವಿಡಿಯೋಗಳನ್ನು ನೋಡಿ. ಅಂತ ಇನ್ಸಿಡೆಂಟ್ಗಳಾದ್ರೆ ಯಾರನ್ನು ಬಿಡುವ ಪ್ರಶ್ನೆಗಳೇ ಇಲ್ಲ. ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇರಲಿ, ಇನ್ನೊಂದು ಪಕ್ಷ ಇರಲಿ, ಅವರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ. ಹೆಣದ ಮೇಲೆ ರಾಜಕೀಯ ಮಾಡ್ಲಿಕ್ಕೆ ನೋಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡಿ. ಯಾಕೆ ಬಂದು ಏನೇನು ಮಾಡ್ತೀರಾ, ಏನೇನು ಹೇಳ್ತೀರಾ? ಏಕೆ ಜನಗಳನ್ನು ತಪ್ಪು ದಾರಿಗೆ ತಿಳಿತೀರಾ? ಇನ್ನು ಚುನಾವಣೆ ಬಂತಲ್ಲ, ಇನ್ನು 2 ವರ್ಷ ಇರುವುದು ಇವರಿಗೆ. ಆಗ ಯಾರಾದ್ರೂ ಒಂದು ಜೀವ ಹೋದ್ರೆ ಮತ್ತೆ ಇವ್ರು ಬರೋದಿಲ್ಲ. ಆ ಪ್ರವೀಣ್ ವಾಲ್ಗೆ ಅಂತ ಒಬ್ರು ಇದ್ದಾರೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿರ್ಬೋದು. ಮೊನ್ನೆನೆ ಓಪನ್ ಆಗಿ ಡಿಸ್ಕಷನ್ ಮಾಡಿದ್ದಾರೆ. ಹಿಂದೆ ಹಿಂದುತ್ವಕವಾಗಿ ಗಲಾಟೆ ಮಾಡಿದವರು ಜೈಲಿಗೆ ಹೋಗಿ ಎಷ್ಟೋ ದಿವಸ ಕೂತು ಆ ಜೈಲಲ್ಲಿ ಇರುವಾಗ ನನ್ನ ಮಗನನ್ನು ಕೂಡ ನಾನು ಕಳ್ಕೊಂಡೆ, ನಾನು ಮಾಡಿದ ಕರ್ಮಕ್ಕೆ ನಾನು ಅನುಭವಿಸೂ ಬಿಟ್ಟೆ, ಇವತ್ತು ಯಾರು ಕೂಡ ನನ್ನ ಜೊತೆ ಇಲ್ಲ ಅಂತ ಪ್ರವೀಣ್ ವಾಲ್ಗೆ ಹೇಳ್ತಾರೆ. ಇಂಥ 100, 10, 25 ಇನ್ಸಿಡೆಂಟ್ಗಳು ನನ್ನ ಹತ್ರ ಇದೆ ಸ್ವಾಮಿ. ನೀವು ಧರ್ಮದ ಹೆಸರಿನಲ್ಲಿ ಯಾರನ್ನು ಜೈಲಿಗೆ ಕಳಿಸಿದವರು, ಜೈಲಿದ್ದ ಅವರ ಅಡ್ವೊಕೇಟ್ ಫೀಸ್ ಕೊಡ್ಲಿಕ್ಕೆ ಇಲ್ಲದವರು, 7-8 ವರ್ಷ ಜೈಲಲ್ಲಿ ಕೊಳತವರು ಇಲ್ವಾ? ಇದ್ದೀರಾ? ನಾನು ಯುವಕರಿಗೆ ಹೇಳುವಂತದ್ದು, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ, ಯಾರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ನಾನು ಮಾಧ್ಯಮದ ಮುಖಾಂತರ ತಿಳಿಸುವಂತದ್ದು, ಧರ್ಮದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ, ಹೆಣದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸಗಳನ್ನು ಮಾಡಬೇಕು ಹೊರತು ಈ ತರ ಒಬ್ಬರೊಬ್ಬರನ್ನು ತಾಗಿಸಿ ಹಾಕಿ ಮಾಡುವಂತ ಕೆಲಸಗಳನ್ನು ಯಾವ ರಾಜಕೀಯ ಪಕ್ಷದವರು ಮಾಡಬಾರ್ದು, ಯಾರು ಮಾಡಬಾರ್ದು, ಒಳ್ಳೇದಲ್ಲ. ನಾವು ಅಭಿವೃದ್ಧಿ ಮೇಲೆ ಹೋಗಿ, ನಾವು ಆಯ್ತು ಅಭಿವೃದ್ಧಿ ಚಿಂತನೆ ಹೋಗಿ, ಆಯ್ತು ಅನ್ಯಾಯ ಆಗಿದ್ರೆ ಕಂಪ್ಲೇಂಟ್ ಕೊಡ್ಲಿ, ನಾವು ನ್ಯಾಯ ಕೊಡ್ತೇವೆ, ನಾವು ಇದ್ದೇವೆ. ಒಂಜಿ ಸಂಘ ಭಾಗಿಯ ಸಂಘ ಅಂಚಿನ ಗ್ರೇತೊಂಡು ಒಂಜಿ ಕ್ಲಾಸ್ ಅಂಚಿನ ಒಂದು ಗ್ರೇತೊಂಡು ಐನ ಪುರ ಎಡ ಉಡುಗಡಪ ಅಂತ ಸಂಡೆ ಪಿರಾವುಡು ಗೆಲ್ತವನು ಇವರು ಏರಿ ಆಗಿಲ್ಲ ಜವನೇರಿ ಪಿರಾವುಡ್ದಾಗ ಪಂಡ ನಮ್ಮ ಇಕ್ಕಲ ಜಪ್ಪನಾಗ್ಲ ಇತ್ತ ನಮ್ಮ ಜೋಕ್ಲೆಗ್ ಅಮ್ಮೆರೆಗ್ ಅಪ್ಪಗ ಸ್ಟೇಷನ್ ಹೋದು ಒಂದು ಕೊರ್ಪುಣ ಇಜ್ಜಿ ನಿಂತಿಂದ ಎಂಕಲ ಮಿತ್ತ ಕಂಪ್ಲೇಂಟ್ ಮಾಡ್ಕೊಂಡ ನಿಂತಿಂದ ನಿಕಲ್ನ ಮಿತ್ತ ಕಂಪ್ಲೇಂಟ್ ಇತ್ತೆ ಎಂಚಿ ನಾಯಿನೆ ತುಲೆಕ್ಕ ಏನು ಒಂಜಿ ಬನ್ಪೆ ಈ ರಾಜಕೀಯದಾಗ್ಲಿ ಇದಾದ ಅನ್ಬಿಟ್ಟು ಬಿಜೆಪಿ ಅವರು ಕಾಂಗ್ರೆಸ್ ಅವರು ಏನು ಕಾಂಗ್ರೆಸ್ ಹಾಕ್ಲಿ ಬಿಜೆಪಿ ರಾಜಕೀಯದಾಗ್ಲಿಗೆ ರಾಜಕೀಯ ಮಲ್ಪೋಡು ನ್ಯಾಯ ಬೋರ್ಡ್ ನ್ಯಾಯ ನಿಜವಾದ ಅನ್ಯಾಯ ಆದ್ರಿಂದ ಏನ್ ಐಕ್ಯ ಕೇಂದ್ರ ಏನೈತೆ ಅಕಲ ಅಡೆಲ್ಲ ಪೋಯ್ ಇಡೆಗೆಲ್ಲ ಬತ್ತೆ ಅಡೆಗಳ ಇದು ಈರ್ಲ ಅನುಭವ ಇತ್ತಿನಾರ ಈರಿದ ಅನುಭವ ಪನ್ನೋಡಲ್ಲ ಇಜ್ಜಿ ಈರ್ನಿಗ್ಲ ಲೋಕ ಸುತ್ತಿನಾಗ್ಲಿ ಜೋಕ್ಲೆಗೆಲ್ಲ ಗೊತ್ತಿಪ್ಪುಂಡು ರಾಜಕೀಯದಾಗ್ಲಿಗೆ ಒಂಜಿ ರಾಜಕೀಯ ಮಲ್ಪೋಡು ಒಂಜಿ ಮಲ್ತದೆ ನಮ್ಮ ಪುತ್ತೂರುಡ್ಲ ಒಂಜಿ ಆತಿಂದು ಕಮ್ಯುನಲ್ ಆತಿನ ಮಲ್ಪೋಡು ಒಂಜಿ ಸೃಷ್ಟಿ ಮಲ್ಪೋಡು ಎಂಕ್ ಅಂಚಿನ ಮಾಹಿತಿ ಬದ್ ಏನು ಮೂಲು ಅಕಲ್ನಾಡೆಗೆಲ್ಲ ಪೋಯ ಅಂಗಡದ ಅಡ್ಲಕ್ಕೆಂಡೆ ನೀರು ಪಲ್ಲೆ ಪಣ್ಣ ಉಂಡತ್ತ ಏನ ಸಂಬಂಧದ ಒನ್ನ ಪೇರೆ ನಾಲ್ಕು ಸಾಕ್ಷಿ ಅದು ಆಡ ಪುದ್ಕೇನೆ ಸಂಬಂಧದ ನಿಗಡ ಪಾರ್ಟಿ ಮಂಚಿನ ನಿಗಲೆ ಗೊತ್ತುಂಡತ್ತ ಏನಂತ ಇಂದು ಇಟ್ಲ ಸತ್ಯ ಇಂಗೆ ಎಂಚಿನ ಮಣ್ಣೆ ಪುಂಡ ಇಂಗೆ ಪಣ್ಣ ಎಂಚಿನ ಎಂಕ ಗೊತ್ತ ಎಂಕ ಆಯನ ಗುರ್ತೋನೆ ಇಜ್ಜಿ ಏರೆಂದು ಗುರ್ತ ಇಜ್ಜಿ
ఏడు మారే చూరి ఉండే ఇంత చెంచాతంది విషయం చెంచాతను కుసాల దాಯ್ತಾ ಚೂರಿ ಪಾಡಿರೋಂತ ದಾಯ್ತು ಅಂತೂ ಪೊಣ್ಣು ಮಸ್ತ್ ಓಡಿತ್ತಲ್ಲ ಇತ್ತು ಆಲಿ ಆ ಇಂಚನೆ ಇತ್ತೆ ಇರ್ನ ಒಂಜಿ ಬೇಲೆ ನಮ್ಮ ಇಂಚ ಪನ್ಪುಣೆ ಇತ್ತೆ ಇಂಚ ಪನ್ಪುಣೆ ಇಂಚ ಪೋಣಂಗ ಅದು ಏರೆ ನಮ್ಮನೆ ಇಂಚ ಆಪುಣ ಲೋಕಡು ಆಪುಣ ತೂಂದಕ ಇತ್ತೆ ನಮ್ಮ ಇತ್ತೆ ಅಗಲ ಮುಂದೆತ್ತು ಓ ಇತ್ತೆ ನಮ್ಮದಲ ಈ ನಮ್ಮನೆ ಪೋಪುಣವೆ ನಮ್ಮ ಇತ್ತೆ ಅಗಲ ಮುಸ್ಲಿಮ್ಸ್ ಒಂದು ನಮ್ಮ ಕೇಸಿಗೆ ಇಜ್ಜಲ್ನ ಪೋಪುಣವೆ ಓ ನಮ್ಮ ಬಾಕಿದ ಬರ್ಪುಣ ಹಿಂದೂ ನಾಯಕలు పోతున్నా కొంత ನಮಗೆ ಪೋಪುಣವೆ ದಾಲಂದು ಮುಸ್ಲಿಮ್ಸ್ ತಪ್ಪು ತಪ್ಪದೆ ಅದೇ ಅದೇ ಇತುಲೆ ತಪ್ಪು ಬಂಡ ಜನಕುಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಒಂದು ಅದು ಆತಲಿ ಅಕಲಿತೇನೆ ಅಕಲಾಡೆ ಪೋಣಕಲ ಎಂಕ್ಲ ಕನತ್ರಲ ನಿನ್ನೆ ತುಜು ಎಂಕ್ಲ ಜೀವ ಒಂದು ತಿಂದಿದ್ದು ಪೋತು ಅತ್ತಂದ ಎಂಕ್ಲ ಕನ ಅಂಚ ಮಲ್ಪಡ ಇತ್ತೆ ಎಂಚ ಮಲ್ಪೇರು ನನ್ನ ಮನೆ ಗೊತ್ತಿತ್ತು ಪ್ರಾಸ್ತಾವಿಕ ಪೊಣ್ಣಗೆ ಬೋಡಿಗೆ ಆತದೆ ಐಲ ಮೆತ್ತೆ పోటీగా అవు పోయినా టైప్ వంచాతను ఆల్ ఇజ్జన్ వచ్చిన ఒక జోక్ ఎన్న తక్కువ ఇందున్నట్టు అగలు ಒಂಜಿ ಒರಿಯಡ ಪಾತೆ ನಗತ್ಯತನ ಮಾತ್ರ ಇತ ಹಾಪುಣ ಆಲ ಅಂಗಡಿಗೆ ಬಲಿಪುಣಾನ ಅಗಲೇನು ತೂತ ಅಂಗಡಿಗೆ ಆ ತನಕ ಇಂಚನೆ ಹೋಯ್ ಬೇರೆ ದುಂಬು ಬಾಸಾಯ್ ಇಂಬಾಲೆ ಇದ್ದು ಅಂಗಡಿ ಇದ್ದೇನ ಅಂಗಡಿ ಕುಸಾಲ ಪನಿಯಡ ಜನನ ಮನುಷ್ಯರ ತಾನೆ ಗಿಡಪಾಗನೆ ಬಂತೆ ಕುಸಾಲಡ ಇಂದ ಆಯ್ ಬತ್ತಿನ ಇರ್ತಾರೆ ಇದ್ದೇನ ತಾರಿಗೆ ಭಾಗವತ ಮಾಡ ಆಯ್ ನಾ ದುಂಬು ಅತ್ತು ಇಂಬಾಲೆ ದುಂಬು ಹೋಯ್ಗೆ ಹೋದಿನ ಇರ್ತಾರ ಅಂಚ ಆಲ್ಲ ಮಿತ್ತಲ ಕೇಸ್ ಪಾಡಿರು ಅಪ್ಪಗೆ ಬೊಕ ಎಂಕಲ ಸಂಬಂಧದಾಗ್ಲೆ ಕೊಡ್ತಾನೆ ಓಡೆ ಇತ್ತ ಕಂಪ್ಲೇಂಟ್ ಎಂಕಲ ಮಿತ್ತಿಗೆ ಏರ್ನ ಸಂಬಂಧದಾಗ್ಲೆ ಸಂಬಂಧದಾಗ್ಲಿಕ್ಕೆ ಏನಿದಾನೆ ಏರಿಕೆನ್ನ ಸರಿ ಏರಿಕೆನ್ನ ಅಕ್ಕಲಿ ಕೇಸ್ಕೋರ್ರೆ ನಿಖಿಲ್ ನಾಕ ಮಿತ್ತಿ ಅಂದು ಅದು ನಿಖಿಲ್ ಸುರುಕ್ ಅಕಲ ಮಿತ್ತಿ ಕೇಸ್ಕೋರಿಯಾರ ಅವು ಕೊಡ್ತಾನೆ ಅಕಲ್ ಕೂಡ ನಿಖಿಲ ಮಿತ್ತಿ ಕೇಸ್ಕೋರಿಯಾರ ಫೋನ್ ಅಂತ ಕಂಡದೇ ಕೇಸ್ ಕೊರಿಯರ ಕಾರಣ ಪಂಚಾಯತ್ ಇಂಚ ತೀರ್ಪುನಾಗ ಬೋರ್ಚಿ ಫಸ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊರ್ಲೆ ಬಂದೆ ಪೊಲೀಸ್ನಾಗ್ಲೇ ಬಂತಾರೆ ಅಂಚೆ ಕಂಪ್ಲೇಂಟ್ ಕೊಡ್ತೆ ಪಂಚಾಯತ್ಗೆ ಇವತ್ತು ಪಂಚಾಯತಿಗೆ ಬಂದಾಗ ಪೊಲೀಸ್ ದಾಗಲೇ ತೋಬೇರಕ್ಲೆ ಮತ್ತಾಗ್ಲೇ ಪಂಚಾಯತಿಗೆ ಅವ್ರು ಒಂದುಂಡ ಅರ್ಧ ಅಗಲ ಅಂತ ಕೊಂಡೆ ಹಿರಾವಡ್ ಜವನೇರು ಪುರ ತಿರ್ತೊಂದು ಅಂತ ನಿತ್ತ ಪುರ ಓಲು ನಿಖಿಲ್ ಬಾತಿಯರ್ ಎಂಕ್ಲ ಬಾತ್ಯರ್ನ ತಿರ್ತು ಓಳುತ್ತುಂಡ ಮುಲ್ಪ ಸರಿಸ್ ಉಂಡುಂಡತ ಅಲ್ಪ ಬಾತ್ಯರ್ನ ಏರ್ ಬರ ಅಗಲ ಅಗಲ ಕರೆಕ್ಟ್ ಏರ್ ಅಗಲ ಒಂಜಿ ಇತ್ತಂದು ಅಗಲನ ಕರೆಕ್ಟ್ ಅಗಲ ಇತ್ತನೆ ಎಂಕಲ ಕಡ್ಲೆ ನಿಖಿಲ್ ಬಾತ್ಯರ್ ಏನ ಭಾವನ ಆಗ್ಲಿತ್ತೇರು ಇಂದು ಈತ ಜನ ಇತ್ತನೆ ಬಾಕಿ ಎಲ್ಲ ಬೊಕ ಎಂಕಲ ದಾಲ ಹೆಚ್ಚಿಗೆ ದಾಲ ಬಾತಿ ಇರ್ತಾನೆ ಜೋ ಆತನ ಆತನಂದು ಬೋರ್ಚನ್ನ ಒಂಜಿ ವಿಷಯದಾಲ ಇತ್ತು ನಮ್ಮ ಎಲ್ಲ ಪೊಣ್ಣುಲ ಸಾಧಿ ನಡತಾರೆ పొన్నకి పోటీగా ఆతనే నిఖిల్ కాల జాతి పొన్ను పోటీ తొందును పొన్నుకు ఆతతే ఆయన నిఖిల్ కాల జాతి ಅಲ್ಬೋತ್ಕಂದ್ರಿ ಅಲ್ಲಿ ಹಾಕಣ್ಣ ಅಂಚೆ ಏನು ಇಜ್ಜಾನು ಕೂಡ ರಾತ್ರಿ